ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಪಾಲಕಿಂದ ಮಸಾಲ ಉಪ್ಮಾ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಯಾವಾಗಲೂ ಒಂದೇ ರೀತಿ ಉಪ್ಮಾ ತಿಂತಾ ಇರ್ತೀವಿ. ಸೊ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಈಗ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹೀಗೆ ಹೇಗೆ ಮಾಡೋದು ಅಂತ ನೋಡೋಣ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಅಷ್ಟು ರುಚಿಯಾಗಿ ಬಂದಿದೆ ಉಪ್ಮಾ ಇದು. ಈಗ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಒಂದು 2 ಸ್ಪೂನು 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ತುಪ್ಪ ಇದ್ದರೆ ತುಪ್ಪನೂ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ ಎಣ್ಣೆ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ. ಈಗ ಸ್ವಲ್ಪ ಗೋಡಂಬಿ, ಕಡಲೆಬೇಳೆ ಇಷ್ಟು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಮೀಡಿಯಮ್ ಅಷ್ಟು ಊರಿಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 3 ಹಸಿಮೆಣ್ಸಿನ್ಕಾಯಿ ಮತ್ತು 1 ಇಂಚಷ್ಟು ಶುಂಠಿನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಉಪ್ಮಾ ತಿನ್ನಬೇಕಾದ್ರೆ ಶುಂಠಿ ಫ್ಲೇವರು ಅವಾಗವಾಗ ಸಿಗ್ತಾ ಇರುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಈಗ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ. ಯಾವಾಗಲೂ ಒಂದೇ ರೀತಿ ಉಪ್ಮಾ ಮಾಡ್ತಾ ಇರ್ತೀರ, ಈ ಥರ ಮಸಾಲ ಉಪ್ಮಾ ಪಾಲಕಿಂದ ಮಾಡಿ ನೋಡಿ. ನಿಮ್ಮ ಮನೆಗೆ ತಿನ್ನಲ್ಲ ಅಂದರೂ ಖಂಡಿತ ಇಷ್ಟಪಟ್ಟು ತಿಂತಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಈಗ ಕ್ಯಾರೆಟು ಮತ್ತು ಬೀನ್ಸು, ಗ್ರೀನ್ ಪೀಸು, ಬಟಾಣಿ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಈಗ ಸ್ವಲ್ಪ ಆ ತರಕಾರಿಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಬೇಯೋಕ್ಕೆ. ಈಗ ಈ ಥರ ಫ್ರೈ ಮಾಡ್ಕೊಂಡು ಒಂದು 2 ಮಿನಿಟ್ಸ್ ಬಿಟ್ಕೊತೀನಿ, ಅದು ಫ್ರೈ ಆಗಲಿ. ಅಷ್ಟರೊಳಗೆ ನಾವು ಇದನ್ನು ಪಾಲಕ್ ಸೊಪ್ಪು ರುಬ್ಕೊಂಬರೋಣ. ನೋಡಿ, ಕ್ಲೀನಾಗಿ ತೊಳೆದ್ಬಿಟ್ಟು ಪಾಲಕ್ನ ಈ ಥರ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ. ನೋಡಿ, ಇವಾಗ ತರಕಾರಿ ಎಲ್ಲ ಬೆಂದಿದೆ. ಈಗ 1 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊತೀನಿ. ಈಗ ನಾವು ರುಬ್ಕೊಂಬಂದಿದ್ವಲ್ಲ ಪಾಲಕ್ ಸೊಪ್ಪು, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈಗ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ, ವಾಟ್ರೆಲ್ಲ ಕಡಿಮೆ ಆಗಿದೆ, ಪಾಲಕಿಂದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ತಣ್ಣೀರು ಸೇರಿಸ್ಕೊತಾ ಇಲ್ಲ, ಬಿಸಿನೀರಿಗೆ ಕಾಯಿಸಿಟ್ಕೊಂಡಿದ್ದೆ, ಬಿಸಿ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿ ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ನೋಡಿ, ಇವಾಗ ಚೆನ್ನಾಗಿದು ಕುದ್ದಿದೆ, ತರಕಾರಿ ಕೂಡ ಬೆಂದಿದೆ. ಈಗ ಸ್ವಲ್ಪ ರವೆ ಸೇರಿಸ್ಕೊಂಡು, ನಾವು ಹುರಿದಿಟ್ಕೊಂಡಿದ್ದೆ ಸಣ್ಣ ರವೆ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೆ ಖಂಡಿತ ಇದು ರೆಸಿಪಿ ಇಷ್ಟ ಆಗುತ್ತೆ. ತಿನ್ನಲ್ಲ ಅಂದರೂ ತಿಂತಾರೆ. ಈಗ ನೋಡಿ, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಇಲ್ಲ, 1/4 ಟೇಬಲ್ ಸ್ಪೂನಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಸಿಮ್ಗೆ ಇಟ್ಕೊಳ್ಳಿ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ